ಮೊನ್ನೆ ಹೇಳಿದ್ದಲ್ಲ ಅಸೆಂಬ್ಲಿಯಲ್ಲಿ ನಾನು ಬೇರೆ ಪಾರ್ಟಿ ಮಾಡಕ್ಕೆ ನೋಡಿ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು, ಎಕ್ಸ್ಪೆಲ್ ಮಾಡಿರುವಂಥದ್ದು ಅವರ ಪಕ್ಷದ ಆಂತರಿಕ ವಿಚಾರ. ನಮಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಅವ್ರು ಎಲ್ಲರ ವಿರುದ್ಧ ಮಾಡ್ತಾ ಇದ್ರು. ಅವರು ಪಾರ್ಟಿಲೆಸ್, ಎರಡು ಪಾರ್ಟಿಗೆ ಟೀಕೆ ಮಾಡ್ತಿದ್ರು. ಅವ್ರ ಪಾರ್ಟಿ ಮಾಡಿಲ್ವಾ? ನಮ್ಗೆ ಜಾಸ್ತಿ ಅವ್ರ ಪಾರ್ಟಿ ಮಾಡಿದ್ರು. ವಿಜೇಂದ್ರ ಮತ್ತಿನ್ನಿತರ ಬಗ್ಗೆ ಹೇಳಿರಪ್ಪ. ನಮ್ಮ ಪಕ್ಷದಲ್ಲಿ ಯಾರನ್ನ ತೆಗೆದುಕೊಳ್ಬೇಕು ಬಿಡಬೇಕನ್ನೋದು ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅಂತಿಮವಾಗಿ. ಮತ್ತಿದು ಈಗ ಅಪ್ರಸ್ತುತ. ಯಾಕಂದ್ರೆ ನಾವಾಗಿ ಅವ್ರು ತಗೋತೀವಿ ಅಂತ ಹೇಳಕ್ಕೆ ಅವರೇ ನಮ್ಮ ಬಂದಿಲ್ಲ. ಈಗ ಒಂದು ವೇಳೆ ಬಂದ್ರೆ, ಅವ್ರು ಬಂದಿಲ್ಲ, ಬಂದ್ರೆ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅಷ್ಟು ಸರಳವಾಗಿನೂ ಕೂಡ ಇಲ್ಲ. ಯಾಕಂದ್ರೆ ಬಹಳಷ್ಟು ಅವರು ನಮ್ಮನ್ನು ಕೂಡ ಬೈದಿದ್ದಾರೆ, ಒಂದು ಜನಾಂಗವನ್ನು ಬೈದಿದ್ದಾರೆ. ಹೀಗಾಗಿ ಅಷ್ಟು ಸರಳವಾಗಿ ನಮ್ಮ ಪಕ್ಷದಲ್ಲಿ ಕೂಡ ಅವ್ರಿಗೆ ಮಾಡುವಂಥದ್ದಿಲ್ಲ. ಅದಾಗಿನೂ ಕೂಡ ಅವರು ಅರ್ಜಿ ಸಲ್ಲಿಸಿಲ್ಲ. ಸುಮ್ಮನೆ ನಾವಾಗೆ ಕೂತ್ಕೊಂಡು ನಾವಾಗೆ ಇದು ಮಾಡ್ಕೋದು ಸರಿಯಲ್ಲ. ಬಹುಶಃ 7ನೇ ತಾರೀಕಿಗೆ 7-8 ಟೀಮ್ ಬರ್ತದೆ. ಏರ್ಪೋರ್ಟ್ ಅಥಾರಿಟಿ ಟೀಮ್ ಬರ್ತದೆ. ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿನ್ನೇನೋ ಮೀಟಿಂಗ್ ಮಾಡಿದ್ದೀವಿ, ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಏನೇನು ಕೇಳಿದ್ದಾರೆ ಅದೆಲ್ಲವನ್ನು ಅವ್ರಿಗೆ ಕೊಡ್ತೀವಿ. ಮೊನ್ನೆ ಹೇಳಿದ್ದಲ್ಲ ಅಸೆಂಬ್ಲಿಯಲ್ಲಿ ನಾನು ಬೇರೆ ಪಾರ್ಟಿ ಮಾಡಕ್ಕೆ. ನೋಡಿ, ಅದು ಅವರ ಪಕ್ಷದ ಆಂತರಿಕ ವಿಚಾರ. ಅವ್ರನ್ನ ಉಚ್ಚಾಟನೆ ಮಾಡಿರುವಂಥದ್ದು, ಎಕ್ಸ್ಪೆಲ್ ಮಾಡಿರುವಂಥದ್ದು ಅವರ ಪಕ್ಷದ ಆಂತರಿಕ ವಿಚಾರ. ನಮಗೆ ಅದಕ್ಕೆ ಏನೂ ಸಂಬಂಧ ಇಲ್ಲ. ಅವ್ರು ಎಲ್ಲರ ವಿರುದ್ಧ ಮಾಡ್ತಾ ಇದ್ರು. ಅವರು ಪಾರ್ಟಿಲೆಸ್, ಎರಡು ಪಾರ್ಟಿಗೆ ಟೀಕೆ ಮಾಡ್ತಿದ್ರು. ಅವ್ರ ಪಾರ್ಟಿ ಮಾಡಿಲ್ವಾ? ನಮ್ಗೆ ಜಾಸ್ತಿ ಅವ್ರ ಪಾರ್ಟಿ ಮಾಡಿದ್ರು. ವಿಜೇಂದ್ರ ಮತ್ತಿನ್ನಿತರ ಬಗ್ಗೆ ಹೇಳಿರಪ್ಪ. ನಮ್ಮ ಪಕ್ಷದಲ್ಲಿ ಯಾರನ್ನ ತೆಗೆದುಕೊಳ್ಬೇಕು ಬಿಡಬೇಕನ್ನೋದು ಕೆಪಿಸಿಸಿ ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಅಂತಿಮವಾಗಿ. ಮತ್ತಿದು ಈಗ ಅಪ್ರಸ್ತುತ. ಯಾಕಂದ್ರೆ ನಾವಾಗಿ ಅವ್ರು ತಗೋತೀವಿ ಅಂತ ಹೇಳಕ್ಕೆ ಅವರೇ ನಮ್ಮ ಬಂದಿಲ್ಲ. ಈಗ ಒಂದು ವೇಳೆ ಬಂದ್ರೆ, ಅವ್ರು ಬಂದಿಲ್ಲ, ಬಂದ್ರೆ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಅಷ್ಟು ಸರಳವಾಗಿನೂ ಕೂಡ ಇಲ್ಲ. ಯಾಕಂದ್ರೆ ಬಹಳಷ್ಟು ಅವರು ನಮ್ಮನ್ನು ಕೂಡ ಬೈದಿದ್ದಾರೆ, ಒಂದು ಜನಾಂಗವನ್ನು ಬೈದಿದ್ದಾರೆ. ಹೀಗಾಗಿ ಅಷ್ಟು ಸರಳವಾಗಿ ನಮ್ಮ ಪಕ್ಷದಲ್ಲಿ ಕೂಡ ಅವ್ರಿಗೆ ಮಾಡುವಂಥದ್ದಿಲ್ಲ. ಅದಾಗಿನೂ ಕೂಡ ಅವರು ಅರ್ಜಿ ಸಲ್ಲಿಸಿಲ್ಲ. ಸುಮ್ಮನೆ ನಾವಾಗೆ ಕೂತ್ಕೊಂಡು ನಾವಾಗೆ ಇದು ಮಾಡ್ಕೋದು ಸರಿಯಲ್ಲ. ಬಹುಶಃ 7ನೇ ತಾರೀಕಿಗೆ 7-8 ಟೀಮ್ ಬರ್ತದೆ. ಏರ್ಪೋರ್ಟ್ ಅಥಾರಿಟಿ ಟೀಮ್ ಬರ್ತದೆ. ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿನ್ನೇನೋ ಮೀಟಿಂಗ್ ಮಾಡಿದ್ದೀವಿ, ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅವರೆಲ್ಲ ಏನೇನು ಕೇಳಿದ್ದಾರೆ ಅದೆಲ್ಲವನ್ನು ಅವ್ರಿಗೆ ಕೊಡ್ತೀವಿ.